ನೋಡಿ, ಮೊನ್ನೆ ನಾನು ಹೆನ್ನ ಪೇಸ್ಟ್ ಹಾಕಿ ಸ್ನಾನ ಮಾಡಿ ಆದ ನಂತರ ಇವತ್ತು ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಾಕಿಬಿಟ್ಟು ಸ್ನಾನ ಮಾಡಿದ್ದೇನೆ. ಮೊನ್ನೆ ಇಲ್ಲೆಲ್ಲ ರೆಡ್ ರೆಡ್ ಅಂದರೆ ಆರೆಂಜ್ ಡಾರ್ಕ್ ಬ್ರೌನ್ ಕಲರ್ ಇತ್ತು. ಇವತ್ತು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಲರ್, ನ್ಯಾಚುರಲ್ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿದೆ ನೋಡಿ. ಇದು ನಾನು ಇಂಡಿಗೋ ಪೇಸ್ಟ್ ಹಾಕಿದ ನಂತರ ಕ್ಲೀನಾಗಿ ರಿಸಲ್ಟ್ ಬಂದಿದೆ. ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಮೊನ್ನೆ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇಷ್ಟೇ. ಹಲೋ, ನಮಸ್ತೆ ಎಲ್ರಿಗೂ. ನೋಡಿ, ನನ್ನ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಪ್ಯೂರ್ ಆಗಿರುವಂಥ ಹೆನ್ನ ಪೇಸ್ಟಿಂದ, ರೆಡಿ ಟು ಯೂಸ್ ಹೆನ್ನ ಪೇಸ್ಟಿಂದ ಯಾವ ಥರ ಗ್ರೇ ಹೇರನ್ನು ಕವರ್ ಮಾಡ್ಬೋದು ಅನ್ನೋದನ್ನು ಕ್ಲೀನಾಗಿ ಹೇಳ್ಕೊಟ್ಟಿದ್ದೇನೆ. ಆದರೆ ಹೆನ್ನ ಪೇಸ್ಟ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಕೂದಲು ಬ್ರೌನ್ ಅಥವಾ ಡಾರ್ಕ್ ಆರೆಂಜ್ ಕಲರ್ ಬರುತ್ತೆ. ನಾರ್ಮಲ್ ಆಗಿ ಸ್ವಲ್ಪ ಸ್ವಲ್ಪ ತಲೆ ಕೂದಲು ಬಿಳಿ ಆಗಿದ್ರೆ ಇಷ್ಟೇ ಸಾಕು ಅನ್ನೋರಿಗೆ ಬರೀ ಹೆನ್ನ ಪೇಸ್ಟ್ ಸಾಕು. ಅಥವಾ ಈ ಮಕ್ಕಳಿಗೆಲ್ಲ ಅವಾಗಷ್ಟೇ ಒಂದೊಂದು ಕೂದಲೆಲ್ಲ ತಲೆ ಕೂದಲೆಲ್ಲ ನೆರೆಯಲಿಕ್ಕೆ ಶುರುವಾಗುತ್ತಲ್ವಾ, ಆವಾಗ ನೀವು ಹೇರ್ ಡೈ ಅಥವಾ ಹೇರ್ ಕಲರ್ ಬದಲು ಮದಿರಂಗಿ ಪೇಸ್ಟನ್ನೇ ಅಪ್ಲೈ ಮಾಡೋದು ಒಳ್ಳೆಯದು. ಅದರಲ್ಲೂ ನ್ಯಾಟ್ ಹ್ಯಾಬಿಟ್ ಅಂತವ್ರದ್ದು ಮದಿರಂಗಿ ಪೇಸ್ಟ್ ಅಥವಾ ಹೆನ್ನ ಪೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಬೆಸ್ಟ್ ಇರುತ್ತೆ. ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೆ ಹೇರ್ ಡೈ ಅಥವಾ ಹೇರ್ ಕಲರ್ ಹಾಕಲೇಬಾರ್ದು. ಒಂದೊಂದು ತಲೆ ಕೂದಲೆಲ್ಲಾದರೂ ಅಲ್ಲಲ್ಲಿ ನೆರೀತಾ ಇದೆ ಅಂತಂದಾಗ ಜಸ್ಟ್ ಇದೆಯಲ್ವಾ, ಮದಿರಂಗಿ ಅಥವಾ ಹೆನ್ನ ಪೇಸ್ಟಿಂದ ಕವರ್ ಮಾಡಿ ಸಾಕು. ನಾರ್ಮಲ್ ಆಗಿ ಸ್ವಲ್ಪ ತಲೆ ಕೂದಲು ಬಿಳಿಯಾಗಿದ್ರೂ ಕೂಡ ಹೆನ್ನ ಪೇಸ್ಟ್ ಸಾಕಾಗುತ್ತೆ. ನಾನು ಎಷ್ಟೊಂದು ಸರಿ ಅಷ್ಟೇ ಇಂಡಿಗೋ ಪೇಸ್ಟನ್ನು ಹಾಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂತಂದರೆ ಇಲ್ಲಷ್ಟೇ ನಂದು ನೆರೆದಿರೋದು. ನಾನೇನು ಮಾಡ್ತೀನಿ, ಹೆನ್ನ ಪೇಸ್ಟನ್ನು ಹಾಕಿದ್ರೆ ನನಗೆ ಡಾರ್ಕ್ ಬ್ರೌನ್ ಅಥವಾ ಬರ್ಗಂಡಿ ಕಲರ್ ಬರುತ್ತೆ ಕೆಲವೊಂದು ಸರಿ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಾನು ಅಷ್ಟಕ್ಕೆ ಬಿಟ್ಬಿಡ್ತೀನಿ. ಬ್ಲ್ಯಾಕ್ ಕಲರ್ ಬೇಕು ಅಂತ ಅನಿಸಿದಾಗ ಮಾತ್ರ ಹೆನ್ನ ಪೇಸ್ಟ್ ಅಪ್ಲೈ ಮಾಡಿದ ನೆಕ್ಸ್ಟ್ ಡೇ ಇಂಡಿಗೋ ಪೇಸ್ಟನ್ನು ಅಪ್ಲೈ ಮಾಡ್ತೀನಿ. ಈಗ ನಾನು ಮೊನ್ನೆ ಅಂದರೆ 24 ಗಂಟೆ ಬಿಡಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಅದ್ರ ನೆಕ್ಸ್ಟ್ ಡೇ ನನಗೆ ಹಾಕ್ಲಿಕ್ಕೆ ಆಗಿಲ್ಲ. ಸೊ ನಾನು ಇವತ್ತು ಆ ಹೆನ್ನ ಪೇಸ್ಟ್ ಇಂಡಿಗೋ ಪೌಡರ್ದು ಪೇಸ್ಟನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನಿಮ್ಗೆ ಅದನ್ನ ಯಾವ ಥರ ರೆಡಿ ಮಾಡೋದು ಎಲ್ಲದನ್ನು ಕ್ಲೀನಾಗಿ ತೋರಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಇದನ್ನ ಅಪ್ಲೈ ಮಾಡಿ ಆದ ನಂತರ ನೀವು ಯಾವ ಥರ ಪ್ರಿಕಾಷನ್ ತಗೋಬೇಕು, ಕಲರ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದರೆ, ತಲೆ ಕೂದಲು ಚೆನ್ನಾಗಿರಬೇಕು ಅಂತಂದರೆ ಕೂಡ ಹೇಳ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊನ್ನೆ ನಾನು ಈ ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಬಗ್ಗೆ ಹೇಳಿದೆ. ಅಂದರೆ ನಮಗೆ ಕಷ್ಟನೇ ಇಲ್ಲ, ಈ ಪ್ಯಾಕೆಟನ್ನು ತಗೊಂಬಂದು ಓಪನ್ ಮಾಡಿಬಿಟ್ಟು ಬೌಲ್ಗೆ ಹಾಕಿಬಿಟ್ಟು ತಲೆಗೆ ಹಚ್ಚಿದರೆ ಆಯಿತು. ಅದಾದ ನಂತರ 24 ಗಂಟೆ ಬಿಟ್ಟು ಕಪ್ಪು ಕಲರ್ ಬೇಕು ಅಂತಂದರೆ ನಾವು ಇಂಡಿಗೋ ಪೌಡ್ರದ್ದು ಪೇಸ್ಟನ್ನು ಹಚ್ಕೋಬೇಕು. ಇದನ್ನ ಯಾವ ಥರ ಮಾಡೋದು ಅಂತಂದರೆ, ಒಂದು ಬೌಲಿಗೆ ನಿಮ್ಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪೂರ್ತಿ ತಲೆ ಕೂದಲು ಬೆಳ್ಳಗಾಗಿದೆ, ಪೂರ್ತಿ ತಲೆ ಕೂದಲಿಗೆ ಹಚ್ಕೋಬೇಕು ಅಂತಂದರೆ ಜಾಸ್ತಿ ತಗೊಳ್ಳಿ. ಇಲ್ಲ ಸ್ವಲ್ಪನೇ ಸಾಕು ಅಂತಂದರೆ, ಕೆಲವು ಸ್ವಲ್ಪನೇ ಅಂದರೆ ಬೆಳ್ಳಗಾಗಿರುತ್ತೆ, ಸ್ವಲ್ಪ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕೋಬೇಕು. ಉಗುರು ಬೆಚ್ಚಗಿನ ನೀರನ್ನೇ ಹಾಕೋಬೇಕು, ಯಾಕಂತಂದರೆ ಕಲರ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದಾಗೆ ನೈಸಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಇದನ್ನ ಒಂದು 10 ನಿಮಿಷ ನೀವು ಬಿಡಬೇಕು. 10 ನಿಮಿಷ ಬಿಟ್ಟು ನೋಡಿದಾಗ ನೋಡಿ, ಇದು ಕಲರ್ ಚೇಂಜ್ ಆಗಿರುತ್ತೆ, ಮೇಲ್ಗಡೆ ಕಪ್ಪಾಗಿರುತ್ತೆ. ಇದನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಆಯಿತು ಅಂತಂದರೆ ಮತ್ತೊಂಚೂರು ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ತಲೆ ಕೂದಲಿಗೆ ನಾವು ಹಚ್ಚೋಕ್ಕೆ ಯಾವ ಥರ ಪೇಸ್ಟ್ ಬೇಕು ಆ ಥರ ರೆಡಿ ಮಾಡಿಕೊಂಡು ಕ್ಲೀನಾಗಿ ತಲೆ ಕೂದಲಿಗೆ ಹಚ್ಚಿ ನಾವೊಂದು 1 ಗಂಟೆ ಬಿಡಬೇಕಾಗುತ್ತೆ. 3/4 ಗಂಟೆಯಿಂದ 1 ಗಂಟೆ ಬಿಟ್ಬಿಡಿ. ಸೊ ನೀವು ಈ ಇಂಡಿಗೋ ಪೌಡರ್ದು ಪೇಸ್ಟನ್ನು ತಲೆಗೆ ಹಚ್ಕೊಂಡಾದ ನಂತರ 1 ಗಂಟೆ ಬಿಡಬಹುದು. ಜಾಸ್ತಿ ಅಂತಂದರೆ 1 ಗಂಟೆ, ಅದಕ್ಕಿಂತ ಜಾಸ್ತಿ ತಲೆಗೆ ಇಟ್ಕೋಬೇಡಿ. ಆದರೆ ತಲೆಗೆ ಹಚ್ಚುವಾಗ ಕ್ಲಿಯರಾಗಿ ನೀವು ಕೈಗೆ ಗ್ಲೌಸನ್ನು ಹಾಕಲೇಬೇಕು ಕಂಪಲ್ಸರಿ ಆಗಿಲ್ಲದಿದ್ದರೆ ಕೈ ಕಪ್ಪಾಗಿ ಹೋಗುತ್ತೆ. ಅದಾದ ನಂತರ ಮುಖಕ್ಕೆಲ್ಲೂ ನೀವು ಅದನ್ನ ತಾಗಿಸ್ಕೋಬಾರ್ದು, ಹಚ್ಕೋಬಾರ್ದು. ಆದಷ್ಟು ಹಚ್ಚಿ ಆದ ನಂತರ ಹೆಡ್ ಕ್ಯಾಪ್ ಅಂತ ಬರುತ್ತೆ, ಅದನ್ನ ನೀವು ಕವರ್ ಮಾಡಿಕೊಂಡ್ರೆ ಒಳ್ಳೇದು. ಯಾಕಂತಂದರೆ ತುಂಬ ಬೇಗ ಡ್ರೈ ಆಗಲ್ಲ. ತಲೆ ಕೂದಲಿಗೆ ಅವಾಗ ಡೀಪಾಗಿ ಕಲರ್ ಅಂದರೆ ಆ ಟಿಂಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. 1 ಮುಕ್ಕಾಲು ಗಂಟೆ ಬಿಟ್ಟು ಹೆಡ್ ಕ್ಯಾಪನ್ನು ತೆಗೆದುಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಅಷ್ಟೇ ಸ್ನಾನ ಮಾಡಬೇಕು. ಮತ್ತು ಸ್ನಾನ ಮಾಡುವಾಗ ತಪ್ಪೇ ಕೂಡ ಶಾಂಪು ಹಾಕೋದಕ್ಕೆ ಹೋಗಬೇಡಿ, ಸೋಪು ಹಾಕೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಶಾಂಪು ಸೋಪು ಹಾಕಿ ಇಮ್ಮಿಡಿಯೇಟಾಗಿ ತೊಳ್ಕೊಂಡ್ರಿ ಅಂತಂದರೆ ಆ ಕಲರ್ ಇದೆಯಲ್ವ, ಅದು ಡೈಲ್ಯೂಟ್ ಆಗುತ್ತೆ. ನಿಮಗೆ ಆ ಡಾರ್ಕ್ ಅಂದರೆ ಕಪ್ಪು ಕಲರ್ ಅದು ಆ ಎಫೆಕ್ಟ್ ಸಿಗಲ್ಲ. ಅದರಿಂದ ಆದಷ್ಟು ನೀವು ಫಸ್ಟ್ ಇಂಡಿಗೋ ಪೌಡರ್ ಪೇಸ್ಟ್ ಅಥವಾ ಮದಿರಂಗಿ ಪೇಸ್ಟ್ ಹಚ್ಚಿ 2 ಗಂಟೆ ಮದಿರಂಗಿ ಪೇಸ್ಟ್ ಹಚ್ಚಿ 2 ಗಂಟೆ ಬಿಟ್ಟು ತೊಳಿಬೇಕು. ಇಂಡಿಗೋ ಪೇಸ್ಟ್ ಹಚ್ಚಿ 3/4 ಗಂಟೆಯಿಂದ 1 ಗಂಟೆ ಬಿಟ್ಟು ತೊಳಿಬೇಕು. ನಿಮಗೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟ್ ಪ್ಯಾಕೆಟಲ್ಲಿ ಮತ್ತು ಇಂಡಿಗೋ ಪೌಡರ್ದು ಪ್ಯಾಕೆಟಲ್ಲಿ ಕ್ಲೀನಾಗಿ ಇನ್ಸ್ಟ್ರಕ್ಷನನ್ನು ಹಾಕಿರ್ತಾರೆ, ಅದರ ಪ್ರಕಾರನೇ ಮಾಡಿ ತೊಳೆದಾದ ನಂತರ ಡ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಆ ದಿನ ನೀವು ತಲೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಬೇಕು. ಈಗ ಇವತ್ತು ನಾನು ಹಾಕಿದೆ ಅಂತಂದರೆ ಇವತ್ತು ತಲೆಗೆ ರಾತ್ರಿ ತುಂಬ ಚೆನ್ನಾಗಿ ಹರಳೆಣ್ಣೆ ಮತ್ತು ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಮಿಕ್ಸ್ ಮಾಡಿ ಹೆಡ್ ಮಸಾಜ್ ಮಾಡ್ಕೊತೀನಿ. ಯಾಕೆ ಹರಳೆಣ್ಣೆ, ಆಲಿವ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿ ಮಾಡ್ತೀನಿ ಅಂತಂದರೆ ನಿಮಗೆ ಇದರಿಂದ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ತಲೆ ಕೂದಲು ಸಿಲ್ಕಿ, ಸಾಫ್ಟ್, ಸ್ಮೂತ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ತಲೆ ಕೂದಲು. ಆಲಿವ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಮತ್ತು ತೆಂಗಿನೆಣ್ಣೆ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಕ್ಲೀನಾಗಿ 1-2-3 ನಿಮಿಷ ಮಸಾಜ್ ಮಾಡಿ ಅದಾದ ನಂತರ ರಾತ್ರಿ ಪೂರ್ತಿ ಬಿಟ್ಬಿಡ್ತೇನೆ. ನಾಳೆ ಬೆಳಗ್ಗೆ ತಲೆ ಸ್ನಾನ ಮಾಡ್ತೇನೆ, ಅಥವಾ ನಾಳೆ ಬೆಳಗ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು
ಅಂದರೆ 24 ಗಂಟೆ ಆಗಬೇಕಲ್ಲ. ಇವತ್ತು ಬೆಳಿಗ್ಗೆ ನಾನು ಇಂಡಿಗೋ ಪೌಡರ್ ಅಪ್ಲೈ ಮಾಡಿದ್ದು ಅಂತಂದರೆ ನಾಳೆ ಬೆಳಿಗ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು 24 ಗಂಟೆ ಆಗುತ್ತೆ. ಅದಾದ ನಂತರ ರಾತ್ರಿ ಹೊತ್ತಲ್ಲಿ ತಲೆ ಸ್ನಾನ ಮಾಡೋದು. ಆಗ ನೀವು ಚೆನ್ನಾಗಿ ಶಾಂಪೂ ಹಾಕಿ ತೊಳೆಯಿರಿ, ಹಾಗೆಯೇ ಒಳ್ಳೆಯ ಕಂಡೀಷ್ನರ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೆ ಏನಾಗುತ್ತೆ, ಒಂದ್ಸರಿ ಇಂಡಿಗೋ ಪೌಡರ್ ಹಾಕಿ ತೊಳೆದಿರ್ತೀವಲ್ವ. ಮೊನ್ನೆ ನೋಡಿ ಮದರಂಗಿ ಹಾಕಿದೆ, ಎಣ್ಣೆ ಪೇಸ್ಟ್ ಹಾಕಿದೆ, ಇವತ್ತು ಇಂಡಿಗೋ ಪೌಡರ್ ಹಾಕಿ ಪೇಸ್ಟ್ ಹಾಕಿ ತೊಳೆದೆ. ತಲೆ ಕೂದಲು ಸ್ವಲ್ಪ ರಫ್ ಆದಂಗೆ ಅನಿಸುತ್ತೆ ನಿಮಗೆ. ಅವರು ಅದರಲ್ಲಿ ಹೇಳಿರ್ತಾರೆ, ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್, ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ತಲೆ ಕೂದಲು ಸ್ಮೂತಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಹೆಣ್ಣೆ ಪೇಸ್ಟ್ ಹಾಕಿದಾಗ ಅಷ್ಟೊಂದು ರಫ್ ಅನಿಸೋದಿಲ್ಲ. ಬಟ್ ನಿಮಗೆ ಒಂಚೂರು ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿದ ನಂತರ ತಲೆ ಕೂದಲು ಸ್ವಲ್ಪ ರಫ್ ಆದಾಗ ಅನಿಸುತ್ತೆ. ನೀವು ಅದಕ್ಕೇನು ಮಾಡ್ಬೋದು, ತಲೆ ಖಾಲಿ ನೀರಲ್ಲಿ ತೊಳಿತೀರಲ್ವ, ಇಂಡಿಗೋ ಪೌಡರ್ ಪೇಸ್ಟ್ ಹಾಕಿದಂದ್ರೆ ಸ್ವಲ್ಪ ಮೊಸರನ್ನ ತಿಕ್ಕೊಂಡು ನೀರು ಹಾಕೋಬೋದು. ನಾನು ಇವತ್ತು ಹಾಗೇನೇ ಮಾಡಿದೆ. ತೊಳ್ಕೊಬೇಕಾದ್ರೆ ನೀರು ಹಾಕಿ ತೊಳ್ಕೊಂಡಾದ ನಂತರ ಸ್ವಲ್ಪ ಮೊಸರನ್ನ ಹಾಕಿ ತೆಕ್ಬಿಟ್ಟು ನೀರು ಹಾಕೊಂಡು ತೊಳ್ಕೊಂಡೆ. ಅದರಿಂದ ಅಷ್ಟು ಏನು ತಲೆ ಕೂದಲು ರಫ್ ಅಂತ ಅನ್ಸಲ್ಲ. ಬಟ್ ಆದರೂ ಅಂದರೆ ಒರಿಜಿನಲ್ ಆಗಿರುತ್ತಲ್ವ, ಆ ಫ್ರೆಶ್ನೆಸ್ ಇಲ್ಲ. ಈಗ ನಾಳೆ ನಾನು ಆಯಿಲ್ ಅಪ್ಲೈ ಮಾಡಿ 24 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ತೀನಲ್ವ, ಶಾಂಪು ಮತ್ತು ಕಂಡೀಷ್ನರ್ ಹಾಕಿ, ಆವಾಗ ತಲೆ ಕೂದಲು ಫುಲ್ಲು ಫ್ರೆಶ್ ಆದಾಗ ಅನಿಸುತ್ತೆ. ತುಂಬ ಶೈನಿಂಗ್ ಕೂಡ ಅನಿಸುತ್ತೆ, ಸ್ಮೂತ್ ಅನಿಸುತ್ತೆ, ಸಿಲ್ಕಿ ಕೂಡ ಅನಿಸುತ್ತೆ. ಯಾಕಂತಂದರೆ ಆಯಿಲ್ ಅಪ್ಲೈ ಕೂಡ ಮಾಡಿರ್ತೇನೆ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಥರ ನೀವು ವಾರಕ್ಕೊಂದು 2-3 ಸರಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಮತ್ತು ಯಾವಾಗಲೂ ನಾವು ಹೇರ್ ಕಲರ್ ಮಾಡ್ತೀವಿ ಅಂತಂದರೆ ರಫ್ ಆಗಿರುವಂಥ ಶಾಂಪುಗಳನ್ನು ಬಳಸಬಾರ್ದು. ಮೈಲ್ಡ್ ಆಗಿರುವಂಥ ನ್ಯಾಚುರಲ್ ಶಾಂಪುಗಳನ್ನು ಬಳಸಿದರೆ ಒಳ್ಳೆಯದು. ಮತ್ತು ನ್ಯಾಟ್ ಹ್ಯಾಬಿಟ್ ಹೊರತು ರೂಟ್ ಟಚ್ ಆಯಿಲ್ ಅಂತ ಇರುತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂತಂದರೆ ಇದು ನಿಮಗೆ ಕಲರ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರೋ ಥರ ನೋಡ್ಕೊಡುತ್ತೆ. ಅಟ್ಲೀಸ್ಟ್ ನಿಮಗೆ 1 ತಿಂಗಳು ಆ ಕಪ್ಪು ಬಣ್ಣ ಅಂತೂ ಹೋಗಲ್ಲ. ಒಂದು 3-4 ವಾರ ಆದ ನಂತರ ಕಪ್ಪು ಬಣ್ಣ ಸ್ವಲ್ಪ ಅಂದರೆ ಫೇಡ್ ಆಗ್ತಾ ಇದೆ ಅಂತಂದರೂ ಕೂಡ ನಿಮಗೆ ಬರ್ಗಂಡಿ ಕಲರ್ ಇದೆಯಲ್ವಾ, ಮೆಹಂದಿದು ಕಲರ್ ಇದೆಯಲ್ವಾ, ಅದು ತಲೆ ಕೂದಲಲ್ಲಿ ಹಾಗೇ ಇರುತ್ತೆ. ಆಲ್ಮೋಸ್ಟ್ ನಾನು ಯೂಶ್ವಲ್ ಆಗಿ ಒಂದ್ಸರಿ ಈ ಪ್ರೊಸೆಸ್ ಮಾಡಿದ ನಂತರ, ಅಂದರೆ ಹೆನ್ನ ಪೇಸ್ಟ್ ಮತ್ತು ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿದ ನಂತರ ಅಟ್ಲೀಸ್ಟ್ ಒಂದು 2-3 ತಿಂಗಳ ತನಕ ನಾನು ಮತ್ತೆ ಹೇರ್ ಕಲರ್ ಮಾಡೋದಕ್ಕೆ ಹೋಗಲ್ಲ. ಚೆನ್ನಾಗೇ ಇರುತ್ತೆ. ಎಲ್ಲಾದರೂ ಇವೆಂಟ್ಗೆ ಹೋಗಬೇಕು, ಕಂಪ್ಲೀಟಾಗಿ ಫೇಡ್ ಆಗಿದೆ, ಡಲ್ ಆಗಿದೆ ಅಂತ ಅನಿಸಿದಾಗ ಮಾತ್ರ ಕೆಲವೊಂದು ಸರಿ ಇನ್ಸ್ಟೆಂಟಾಗಿ ಏನಾದರೂ ಕಲರ್ ಹಾಕೊಂಡು ಹೋಗ್ತೀನಿ. ಕೆಲವೊಂದು ಇನ್ಸ್ಟೆಂಟ್ ಕಲರ್ ಅಥವಾ ಶಾಂಪೂಗಳು ಬರುತ್ತೆ ಹೇರ್ ಕಲರ್ ಮಾಡುವಂಥದ್ದು. ಬಟ್ ಅದರಲ್ಲೆಲ್ಲ ಅದಷ್ಟು ಒಳ್ಳೆಯದು. ಯಾಕಂತಂದರೆ ಹೆವಿ ಕೆಮಿಕಲ್ ಇರುತ್ತೆ. ಆದಷ್ಟು ಮೆಹಂದಿ ನಾನು ಹೇಳಿದ ಈ ಪ್ರೊಸೆಸ್ಸೇ ಒಳ್ಳೆಯದು. ಬಟ್ ಕೆಲವೊಂದು ಸರಿ ನಮಗೆ ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇದ್ದಾಗ ಹೋಗಲೇಬೇಕಾಗುತ್ತೆ, ಎಲ್ಲರೂ ಈವೆಂಟ್ ಫಂಕ್ಷನ್ ಇದ್ದಾಗ. ಅವಾಗೇನಾದರೂ ಸ್ವಲ್ಪ ಡಲ್ ಅಂತ ಅನ್ನಿಸಿದ್ರೆ ಅಷ್ಟೇ ಕೆಲವೊಂದು ಸರಿ ಹೇರ್ ಕಲರ್ ಮಾಡಿಕೊಂಡು ಹೋಗ್ತೀನಿ. ಇಲ್ಲದಿದ್ದರೆ ಒಂದು ಸರಿ ನಾನು ಈ ಪ್ರೊಸೆಸ್ ಮಾಡಿದ ನಂತರ ಆಲ್ಮೋಸ್ಟು ಒಂದು 2.5 ತಿಂಗಳಿಂದ 3 ತಿಂಗಳ ತನಕ ಮತ್ತೆ ಹೇರ್ ಕಲರ್ ಮಾಡೋದಕ್ಕೆ ಹೋಗಲ್ಲ. ನಿಮ್ಗೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ಅದೇನಂತಂದರೆ ಸ್ವಲ್ಪ ಲೈಟ್ ಆಯಿತು 3 ವಾರಗಳ ನಂತರ ಅಂತ ನಿಮ್ಗೆ ಅನಿಸಿದರೆ ಬರೀ ಇಂಡಿಗೋ ಪೌಡರ್ದು ಪೇಸ್ಟ್ ಮಾಡಿಕೊಂಡು ಟಚಪ್ ಮಾಡ್ಕೋಬೋದು. ಟಚಪ್ ಅಂದರೆ ಇಂಡಿಗೋ ಪೌಡರ್ದು ಪೇಸ್ಟ್ ಮಾಡ್ಕೊಂಡು ಹಚ್ಕೊಂಡು ಒಂದು ಅರ್ಧ ಗಂಟೆ 3 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ಆವಾಗ ನಿಮಗೆ ಮತ್ತೆ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಹಾಗೇ ಉಳಿತು. ಯಾಕಂತಂದರೆ ಯೂಶ್ವಲ್ ಆಗಿ ನಿಮಗೆ ಮೆಹಂದಿದು ಕಲರ್ ಇದೆಯಲ್ವ, ಅದು 3 ಅಲ್ಲ 4 ತಿಂಗಳಾದರೂ ಹೋಗಲ್ಲ, ಅದು ಹಾಗೇ ಇರುತ್ತೆ. ಯಾಕಂತಂದರೆ ಮೆಹಂದಿ ಕಲರ್ ಅಷ್ಟು ಡೀಪಾಗಿರುತ್ತೆ. ತಲೆ ಕೂದಲಲ್ಲಿ ನೀವು ಒಳ್ಳೆ ಕ್ವಾಲಿಟಿಯ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟ್ ಇರುತ್ತಲ್ವ, ಆ ಥರದ್ದೆಲ್ಲ ಉಪಯೋಗ ಮಾಡಿದರೆ ನಿಮಗೆ ಇದನ್ನು ಬೈ ಮಾಡಬೇಕು ಅಂತಂದರೆ ಇಂಡಿಗೋ ಪೌಡರ್ದು ಪೇಸ್ಟ್, ಇಂಡಿಗೋ ಪೌಡರ್ ಮತ್ತು ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟ್, ಅದು ಕಾಂಬೋ ಬರುತ್ತೆ. ಅದರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಏನನ್ನಾದರೂ ತಲೆಗೆ ಹಚ್ಕೊತೀರಾ ಫಸ್ಟ್ ಟೈಮ್ ಅಂತಂದರೆ ಪ್ಯಾಚ್ ರಸ್ಟ್ ಮಾಡೋದನ್ನು ಮಾತ್ರ ನೀವು ಖಂಡಿತವಾಗ್ಲೂ ಮರಿಬೇಡಿ. ಸೊ ಮೊನ್ನೆ ವೀಡಿಯೋದಲ್ಲಿ ಹೆನ್ನ ಪೇಸ್ಟ್, ಮದರಂಗಿ ಪೇಸ್ಟನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು, ಇವತ್ತಿನ ವೀಡಿಯೋದಲ್ಲಿ ಇಂಡಿಗೋ ಪೇಸ್ಟನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು, ಅದಾದ ನಂತರ ತಲೆ ಕೂದಲನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಹೇಳಿದ್ದೇನೆ. ನಿಮಗಿದ್ರೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಹೇಳ್ತೀನಿ. ನಾವು ಈ ಹೆನ್ನ ಪೇಸ್ಟ್, ಇಂಡಿಗೋ ಪೌಡರ್ದು ಪೇಸ್ಟನ್ನು ನಾವು ಅಪ್ಲೈ ಮಾಡ್ತಾಯಿದ್ರೆ ನಮ್ಮ ಆರೋಗ್ಯ ಸೇಫಾಗಿರುತ್ತೆ. ಯಾಕಂತಂದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಈ ಕೆಮಿಕಲ್ ಇರುವಂಥ ಹೇರ್ ಡೈ, ಹೇರ್ ಕಲರ್ ನಮ್ಮ ತಲೆ ಕೂದಲನ್ನು ಡ್ಯಾಮೇಜ್ ಮಾಡೋದು ಮಾತ್ರ ಅಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತೆ. ಮತ್ತು ಇದೇನು ಅಂತಂದರೆ ಈ ಮದರಂಗಿ ಪೇಸ್ಟಲ್ಲಿ ಅವರು ಭೃಂಗರಾಜ್, ಈ ಥರ ಬೇರೆ ಬೇರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ತಲೆ ಕೂದಲಿನ ಗ್ರೋತಿಗೆ ಬೇಕಾಗಿರುವಂಥದ್ದನ್ನು ಹಾಕಿರೋದ್ರಿಂದ ನಿಮ್ಮ ತಲೆ ಕೂದಲನ್ನು ಕೂಡ ರಕ್ಷಣೆ ಮಾಡುತ್ತೆ. ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ನಾನು ಇದನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೇನೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಅದರಿಂದ ನಾನು ನಿಮಗೆ ಹೇಳ್ತಾ ಇರೋದು, ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಸೊ ತುಂಬ ಜನ ಕೆಲವೊಂದು ಸರಿ ಹೇಳ್ತಾರೆ ಏನು ಅಂತಂದರೆ, ಮೇಡಮ್ ಇಂಡಿಗೋ ಪೌಡರ್ ಇರಿಟೇಷನ್ ಆಗುತ್ತೆ, ಇಚಿಂಗ್ ಬರುತ್ತೆ ಅಂತ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಡಿಗೋ ಪೌಡರ್ ಅಂತಲ್ಲ, ನಿಮಗೆ ಹೆನ್ನ ಕೂಡ ಇಚಿಂಗ್ ಆಗ್ಬೋದು. ನೀವು ಲೋ ಕ್ವಾಲಿಟಿ ಕಲಬೆರಕೆ ಇದನ್ನು ಉಪಯೋಗ ಮಾಡಿದರೆ ಮಾತ್ರ. ಒಳ್ಳೆ ಕ್ವಾಲಿಟಿಯ ಇಂಡಿಗೋ ಪೌಡರ್ ಮತ್ತು ಹೆನ್ನ ಪೇಸ್ಟನ್ನು ಉಪಯೋಗ ಮಾಡಿದರೆ ಯಾವ ಪ್ರಾಬ್ಲಮ್ ಬರಲ್ಲ. ಯಾಕಂತಂದರೆ ನಾನು ಉಪಯೋಗ ಮಾಡಿ ನಾನು ಹೇಳ್ತಾ ಇದ್ದೀನಿ, ನನಗೆ ಅದರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲಿ ತನಕ ಬಂದಿಲ್ಲ. ಸೊ ನೀವು ಯಾವಾಗಲೂ ಆರ್ಡರ್ ಮಾಡುವಾಗ ಆನ್ಲೈನಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಪ್ಯೂರ್ ಆಗಿರೋದನ್ನೇ ಒಳ್ಳೆ ಕ್ವಾಲಿಟಿದನ್ನೇ ಬೈ ಮಾಡಿ. ಅದಕ್ಕೆ ನಾನು ನ್ಯಾಟ್ ಹ್ಯಾಬಿಟ್ ಅವ್ರಿಗೂ ರೆಕಮೆಂಡ್ ಮಾಡ್ತಾ ಇರೋದು. ನನಗೆ ಇಲ್ಲಿ ತನಕ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ಇನ್ನು ಕೆಮಿಕಲ್ ಹಾಕಿರೋ ಹೇರ್ ಡೈಗಳು ಇನ್ನೆಷ್ಟು ಪ್ರಾಬ್ಲಮ್ ಮಾಡಬೇಡ. ನಾವು ಇದನ್ನೇ ಡೌಟ್ ಪಡ್ತೀವಿ, ನ್ಯಾಚುರಲ್ ಆಗಿರೋದನ್ನೇ ನಾವು ಡೌಟ್ ಪಡ್ತೀವಿ, ಇನ್ನು ಕೆಮಿಕಲ್ ಇರೋದು ಇನ್ನೆಷ್ಟು ಡ್ಯಾಮೇಜ್ ಮಾಡಬೇಡ. ಸೊ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಬೈ ಮಾಡುವಾಗ, ಉಪಯೋಗ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಿ. ಒಳ್ಳೆ ಕ್ವಾಲಿಟಿದು ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದ್ರೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.